ಭಾರೀ ಮಳೆಗೆ ಮಂಗಳೂರಿನ ರಸ್ತೆಗಳು ಅಕ್ಷರಶಃ ಕೆರೆಯಂತಾಗ್ಬಿಟ್ಟಿವೆ. ರಸ್ತೆಗಳು ಜಲಾವೃತವಾಗಿದ್ದಾವೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಮಳೆಗೆ ರಸ್ತೆಯ ಮೇಲೆಯೇ ಭಾರೀ ಪ್ರಮಾಣದಲ್ಲಿ ರಾಜಕಾಲುವೆಯಲ್ಲಿ ಹರಿಬೇಕಾಗಿದ್ದಂತಹ ನೀರು ಹರಿತಾ ಇದೆ. ಮಂಗಳೂರಿನ ಪಂಪ್ವೆಲ್ ರಸ್ತೆ ಮೇಲೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಅಕ್ಷರಶಃ ತೇಲ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ಪಂಪ್ವೆಲ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪಂಪ್ವೆಲ್ ಫ್ಲೈಓವರ್ ಕೆಳಗೆಯೇ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿದೆ. ಆ ನೀರು ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ. ಆ ವ್ಯವಸ್ಥೆಗಳಿಲ್ಲದೆ ಇರುವುದಕ್ಕೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಕಂಟಿನ್ಯೂಸ್ ಆಗಿ ಮಳೆಯಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಪಂಪ್ವೆಲ್ ಬಳಿ ನಿರ್ಮಾಣ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಒಂದ್ ಕಡೆ ಕರಾವಳಿಯಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇದೆ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲೇ ಸಮಸ್ಯೆ. ಪಂಪ್ವೆಲ್ ಫ್ಲೈಓವರ್ ನಿರ್ಮಾಣದ ಹಿಂದಿರುವಂತಹ ಇತಿಹಾಸ ನಮಗ್ ಗೊತ್ತು. ನೀರು ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿರ್ಲಿಲ್ವಾ ಅಂತ ಹೇಳಿ. ವಿದ್ಯಾ, ಕರಾವಳಿಯಲ್ಲಿ ಈಗ ಮುಂಗಾರು ಪ್ರವೇಶವಾಗಿರುವಂತದ್ದು. ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗೇನೆ ಒಂದು ಕಡೆಯಿಂದ ಈ ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಹೀಗೆ ಇದರಿಂದ ನದಿಗಳಲ್ಲಿ ಸಣ್ಣ ಪುಟ್ಟ ತೊರೆಗಳಲ್ಲೂ ಕೂಡ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅಂದ್ರೆ ಮಂಗಳೂರು ಈ ಪಂಪ್ವೆಲ್ ಭಾಗದಲ್ಲಿ ಒಂದು ರಾಜಕಾಲುವೆ ಇದೆ. ಅದನ್ನ ಕ್ಲೀನ್ ಮಾಡಿದ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಅದು ರಸ್ತೆಗೆ ಬಂದಿದ್ದು. ಪ್ರತಿ ವರ್ಷ ಆಗ್ತಾ ಇರೋದು. ಯಾಕಂದ್ರೆ ಅಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿರ್ಲಿಲ್ಲ. ಈಗಾಗಲೇ ಅಲ್ಲಿ ಹೂಳು ತೆಗೆದು ಕೂಡ ನೀರು ಹರಿದು ಹೋಗ್ಲಿಕ್ಕೆ ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಯಾವುದೇ ವ್ಯವಸ್ಥೆಯನ್ನ ಮಾಡದೇ ಇರೋ ಕಾರಣ ಈ ರೀತಿಯ ಒಂದು ತೊಂದರೆ ಆಗ್ತಾನೆ ಇದೆ. ಪ್ರತಿ ವರ್ಷ ಈ ರೀತಿ ಆಗ್ತಾನೆ ಇದೆ. ಯಾವಾಗ ಮಳೆ ಹೆಚ್ಚಾಗಿ ಬರ್ತದೆ, ನೀರು ತುಂಬಿಕೊಂಡಲ್ಲಿ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು. ಹಾಗೆ ಅಲ್ಲಿ ಆ ಪ್ರದೇಶದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೂ ನೀರು ನುಗ್ಗುವಂತ ಪರಿಸ್ಥಿತಿ ಇದೆ. ಇದನ್ನ ಈಗಾಗಲೇ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ. ಹಾಗೇನೆ ಮಹಾನಗರ ಪಾಲಿಕೆ ಕೂಡ ಅದನ್ನ ನೀರನ್ನು ಸರಾಗವಾಗಿ ಹೋಗುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಈಗಾಗಲೇ JCB-ಗಳನ್ನ ಕೂಡ ಕಳಿಸ್ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.